ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಸಚಿವ ಜಮೀರ್ ಪತ್ರವನ್ನ ಬರೆದಿದ್ದಾರೆ. ಜಮೀರ್ ಅಹ್ಮದ್ ಬದಲಿಗೆ ರಿಜ್ವಾನ್ ಅರ್ಷದ್ ನೇಮಕ ಆಗಿದೆ. ರಿಜ್ವಾನ್ ಅರ್ಷದ್ರನ್ನ ನೇಮಿಸಿ ಸಿಎಂ ಡಿಕೆ ಶಿವಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ರಿಜ್ವಾನ್ ಅರ್ಷದ್ಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನ ಕೊಡಲಾಗಿದ್ದು, ಜಮೀರ್ಗೆ ನೀಡಲಾಗಿದ್ದಂತ ವಿಜಯನಗರ ಹೊಣೆಯನ್ನ ಬಸವಂತಪ್ಪಗೆ ನೀಡಲಾಗಿದೆ. ಉಡುಪಿಗೆ ನೇಮಕವಾಗಿದ್ದಂತ ಬಸವಂತಪ್ಪಗೆ ಇದೀಗ ವಿಜಯನಗರದ ಹೊಣೆಯನ್ನ ಕೊಟ್ಟಿದ್ದು, ಮುಂಬರುವಂತಹ ಚುನಾವಣೆಗಳಿಗೆ ಕೆಲಸ ಮಾಡಬೇಕಾಗಿದೆ. ಸಮಯದ ಅಭಾವದ ಕಾರಣವಾಗಿ ಓಡಾಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಜಮೀರ್ ಪತ್ರವನ್ನ ಬರೆದಿದ್ರು. ಜಮೀರ್ ಮನವಿಯಂತೆ ಅವರ ಹೆಸರನ್ನ ಈಗ ಕೈಬಿಟ್ಟಿದ್ದಾರೆ ಸಿಎಂ. ಜಮೀರ್ ಅಹ್ಮದ್ ಬದಲಿಗೆ ರಿಜ್ವಾನ್ ಅರ್ಷದ್ರನ್ನ ಈಗ ನೇಮಿಸಲಾಗಿದೆ. ರಿಜ್ವಾನ್ ಅರ್ಷದ್ಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನ ನೀಡಲಾಗಿದೆ. ಮೊದಲಿಗೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಜಮೀರ್ ಪತ್ರವನ್ನ ಬರೆದಿದ್ರು, ದೂರಕ್ಕೆ ಹೋಗಿ ಅಲ್ಲಿನ ಹೊಣೆನ ಹೊತ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಂತ ಈಗ ಸಿಎಂ ಅವ್ರ ಖಾತೆಯನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ಉಸ್ತುವಾರಿಯನ್ನ ಈಗ ರಿಜ್ವಾನ್ ಅರ್ಷದ್ಗೆ ಕೊಟ್ಟಿರುವಂತದ್ದು, ಜೊತೆಗೆ ಬಸವಂತಪ್ಪ ಅವ್ರಿಗೂ ಕೂಡ ಬೇರೆಯನ್ನ ಕೊಡಲಾಗಿದೆ. ಏನ್ ಮಾಹಿತಿ ಸಿಗ್ತಿದೆ? ಶಕುಂತಲಾ, ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಸಚಿವರಿಗೆ ಒಂದೊಂದು ಜಿಲ್ಲೆಯ ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಅದರಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ವಿಜಯನಗರ ಜಿಲ್ಲೆಯ ಜವಾಬ್ದಾರಿಯನ್ನ ವಹಿಸಲಾಗಿತ್ತು. ಆದ್ರೆ ಇದೀಗ ವಿಜಯನಗರ ಜಿಲ್ಲೆಯ ಜವಾಬ್ದಾರಿ ತನಗೆ ಬೇಡ, ಯಾವುದೇ ರೀತಿಯ ಜಿಲ್ಲೆಯ ಉಸ್ತುವಾರಿ ಕೂಡ ತನಗೆ ಅಗತ್ಯ ಇಲ್ಲ. ಜೊತೆಗೆ ತನಗೆ ಬೇರೆ ಬೇರೆ ಚುನಾವಣೆಯ ದೃಷ್ಟಿಯಿಂದ, ಸಂಘಟನೆಯ ದೃಷ್ಟಿಯಿಂದ ಕೆಲಸ ಮಾಡುವಂತಹ ಕಾರಣಕ್ಕೋಸ್ಕರ ಸಮಯದ ಅಭಾವ ಇದೆ. ಹೀಗಾಗಿ ತನಗೆ ವಿಜಯನಗರಕ್ಕೆ ಹೋಗಿ ಅಲ್ಲಿ ಜಿಲ್ಲೆಯ ಉಸ್ತುವಾರಿಯನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ತನಗೆ ಉಸ್ತುವಾರಿಯ ಜಿಲ್ಲೆಯ ಹಂಚಿಕೆಯನ್ನೇ ಮಾಡಬೇಡಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ನಿನ್ನೆ ಜಮೀರ್ ಅಹ್ಮದ್ ಖಾನ್ ಅವರು ಪತ್ರವನ್ನ ಬರೆದಿದ್ರು. ಅದರ ಪ್ರಕಾರ ಇದೀಗ ಮುಖ್ಯಮಂತ್ರಿಗಳು ತಕ್ಷಣ ಅವರ ಉಸ್ತುವಾರಿ ಜಿಲ್ಲೆಯ ಜವಾಬ್ದಾರಿಯನ್ನ ಬದಲಾವಣೆಯನ್ನ ಮಾಡಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರ ಬದಲಾಗಿ ರಿಜ್ವಾನ್ ಅರ್ಷದ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯನ್ನು ನೀಡಲಾಗಿದೆ. ರಿಜ್ವಾನ್ ಅರ್ಷದ್ ಅವರನ್ನ ಉಡುಪಿ ಜಿಲ್ಲೆಯ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಹೊರಿಸಲಾಗಿದೆ. ಉಡುಪಿ ಜಿಲ್ಲೆ ಮೊದಲು ಬಸವಂತಪ್ಪ ಅವರ ಜವಾಬ್ದಾರಿಯಾಗಿತ್ತು. ಇದೀಗ ಬಸವಂತಪ್ಪ ಅವರಿಗೆ ವಿಜಯನಗರ ಧ್ವಜಾರೋಹಣ ಕಾರ್ಯಕ್ರಮದ ಉಸ್ತುವಾರಿಯನ್ನ ವಹಿಸಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನ ಹಂಚಿಕೆ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತ ವಿಚಾರ ಅಂತಂದ್ರೆ, ಕೇವಲ ಸಮಯದ ಅಭಾವ ಅನ್ನುವಂಥದ್ದು ಜಮೀರ್ ಅಹ್ಮದ್ ಖಾನ್ ಅವರಿಗೆ ನೆಪ ಮಾತ್ರನಾ ಅಥವಾ ಬೇರೆ ಯಾವ್ದಾದ್ರು ಅಸಮಾಧಾನಗಳು ಕಾಡ್ತಿದ್ಯಾ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತ ವಿಷಯ. ಯಾಕೆಂದ್ರೆ ಈ ಹಿಂದೆ ವಿಜಯನಗರ ಜಿಲ್ಲೆಯನ್ನ ಸಮರ್ಥವಾಗಿ ಜಮೀರ್ ಅಹ್ಮದ್ ಖಾನ್ ಅವರು ಯಾವುದೇ ನೆಪಗಳನ್ನ ಕೊಡದೇನೆ, ಕಾರಣಗಳನ್ನು ಕೊಡದೇನೆ ನಿಭಾಯಿಸಿದ್ರು. ಆದ್ರೆ ಈ ಬಾರಿ ಸಚಿವ ಸ್ಥಾನ ಹಂಚಿಕೆ ಸಂದರ್ಭದಲ್ಲಿ ಅವರಿಗೆ ಕೇವಲ ವಸತಿ ಖಾತೆಯನ್ನ ನೀಡಲಾಗಿದೆ. ವಕ್ಫ್ ಮತ್ತು ಹೆಚ್ಚುವರಿ ಖಾತೆಯನ್ನ ಜವಾಬ್ದಾರಿಯನ್ನ ತೆಗೆದು ಅದನ್ನ ಯುಟಿ ಖಾದರ್ ಅವರ ಹೆಗಲಿಗೆ ವಹಿಸಲಾಗಿದೆ. ವಕ್ಫ್ ಖಾತೆಯನ್ನ ತೆಗೆದ ಕಾರಣಕ್ಕೋಸ್ಕರ ಜಮೀರ್ ಖಾನ್ ಅವರು ಸಮಾಧಾನಗೊಂಡಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಮಾತು. ಇದೇ ಕಾರಣವನ್ನ ಮುಂದಿಟ್ಕೊಂಡು ಉಸ್ತುವಾರಿ ಜವಾಬ್ದಾರಿಯೂ ಕೂಡ ಬೇಡ ಅನ್ನುವಂತಹ ಪರೋಕ್ಷವಾಗಿ ಜಮೀರ್ ಅಹ್ಮದ್ ಖಾನ್ ಅವರು ಅಸಮಾಧಾನವನ್ನ ಹೊರಹಾಕಿದ್ರ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಏನೇ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಈ ಜಮೀರ್ ಅಹ್ಮದ್ ಖಾನ್ ಅವರ ಪತ್ರಕ್ಕೆ ಮನ್ನಣೆಯನ್ನ ಕೊಟ್ಟು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಜವಾಬ್ದಾರಿಯನ್ನಂತೂ ಬದಲಾಯಿಸಿಕೊಟ್ಟಾಗಿದೆ. ಆದ್ರೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಸಂದರ್ಭದಲ್ಲೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರನ್ನ ಹೊರಗೆ ಇಟ್ಟು ಪಟ್ಟಿಯನ್ನ ಮಾಡಲಾಗುತ್ತಾ ಅನ್ನುವಂಥದ್ದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದು ಕೇವಲ ಸಮಯದ ಅಭಾವ ಅಂತ ಮಾತ್ರ ಅನಿಸ್ತಾ ಇಲ್ಲ, ಅದರ ಹೊರತುಪಡಿಸಿಯೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಣ್ಣ ಪುಟ್ಟ ಅಸಮಾಧಾನಗಳಿದ್ದಂತೆ ಕಾಣಿಸ್ತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮ ಡೀಟೇಲ್ಸ್ಗಾಗಿ.